ಆಶಿಕ್ ಮುಲ್ಕಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆಶಿಕ್, ಕಾಡುಮಲ್ಲೇಶ್ವರ ಬೆಂಗಳೂರಲ್ಲಿನೇ ಪ್ರಸಿದ್ಧವಾದಂಥ ಒಂದು ದೇವಸ್ಥಾನ. ಸಹಜವಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಪ್ರತಿ ಸೋಮವಾರ ಅಲ್ಲಿ ಬಂದು ಹೋಗ್ತಾರೆ, ಹಬ್ಬ ಹರಿದಿನಗಳಲ್ಲಿ ಬರ್ತಾರೆ. ವಿಶೇಷವಾದಂಥ ದಿನ ಇವತ್ತು, ಶಿವನಿಗೆ ಮೀಸಲಿಟ್ಟಂತಹ ದಿನ. ಇವತ್ತಿನ ಸಂಭ್ರಮ ಹೇಗೆ ಕಾಣಿಸ್ತಾ ಇದೆ? ಅರುಣ್, ಶಿವರಾತ್ರಿ ದಿನ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲೂ ಕೂಡ ಜನಸಾಗರವೇ ಹರಿದು ಬರ್ತಾ ಇರುವಂತದ್ದು. ನೇರವಾಗಿ ನಮಗೆ ದೃಶ್ಯಗಳಿಗೆ ಹೋಗೋಣ. ದೃಶ್ಯಗಳಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ರಾತ್ರಿ ಇಡೀ ಈ ದೇವಸ್ಥಾನದಲ್ಲಿ ಜಾಗರಣೆ ಮಾಡಲಾಗುತ್ತೆ. ಹಿನ್ನೆಲೆಯಲ್ಲಿ ಸಂಜೆಯಿಂದನೂ ಕೂಡ ಇಲ್ಲಿ ಸಾಕಷ್ಟು ಈಗಾಗಲೇ ಲಕ್ಷಾಂತರ ಮಂದಿ ದೇವರ ದರ್ಶನವನ್ನ ಪಡೆದಿರುವಂತದ್ದು. ಇವತ್ತು ವಿಶೇಷವಾಗಿರುವಂತಹ ಶಿವರಾತ್ರಿ ದಿನ ಆಗಿರುವಂತಹ ಹಿನ್ನೆಲೆಯಲ್ಲಿ ದೇವಸ್ಥಾನದಲ್ಲೂ ಕೂಡ ವಿಶೇಷವಾಗಿರುವಂತಹ ಪೂಜಾ ಕೈಂಕರ್ಯಗಳನ್ನು ಕೂಡ ನೆರವೇರಿಸ್ತಾ ಇರುವಂತದ್ದು. ರಾತ್ರಿಯೂ ಕೂಡ ಎಲ್ಲ ಸಾಕಷ್ಟು ಪೂಜಾ ವಿಧಿವಿಧಾನಗಳು ಕೂಡ ನಡೀತಾನೆ ಇರ್ತವೆ. ಈ ಸಂದರ್ಭದಲ್ಲಿ ರಾತ್ರಿ ಇಡೀ ದೇವರ ದರ್ಶನಕ್ಕೆ ಭಕ್ತರಿಗೂ ಕೂಡ ಸಾರ್ವಜನಿಕರಿಗೂ ಕೂಡ ಸಾಕಷ್ಟು ಅವಕಾಶವನ್ನ ಇಲ್ಲಿ ಮಾಡಿಕೊಟ್ಟಿರುವಂತದ್ದು. ಪೂಜೆ ಜೊತೆಗೆ ಅಭಿಷೇಕಗಳು ಕೂಡ ನಿರಂತರವಾಗಿ ರಾತ್ರಿ ಇಡೀ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ನಡೆಯುತ್ತೆ. ಇದನ್ನ ಕಣ್ತುಂಬಿಕೊಳ್ಳೋದಕ್ಕೂ ಕೂಡ ಭಕ್ತರು ಇಲ್ಲಿಗೆ ಆಗಮಿಸ್ತಾ ಇರುವಂತದ್ದು. ಮುಖ್ಯವಾಗಿ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಅಭಿಷೇಕಗಳು ಈ ಒಂದು ದೇವಸ್ಥಾನದಲ್ಲಿ ನಡೀತಾ ಇರುವಂತದ್ದು. ಭಕ್ತರು ಕೂಡ ಮನೆಯಿಂದನೇ ತಮಗೆ ಬೇಕಾಗಿರುವಂತಹ ಅಭಿಷೇಕಕ್ಕೆ ಬೇಕಾಗಿರುವಂತಹ ಪದಾರ್ಥಗಳನ್ನು ಕೂಡ ತರ್ತಾ ಇರುವಂತದ್ದು. ಹಾಲು, ಮೊಸರು, ಜೇನುತುಪ್ಪ, ತುಪ್ಪವನ್ನ, ಸಕ್ಕರೆಗಳನ್ನ ಕೈಯಲ್ಲಿ ಹಿಡ್ಕೊಂಡು ರಾತ್ರಿ ಪೂಜೆಗೆ ಬರ್ತಾ ಇರುವಂತದ್ದು. ಈಗಾಗಲೇ ಸಾಕಷ್ಟು ಮಂದಿ ದರ್ಶನವನ್ನ ಪಡೆದಿದ್ದಾರೆ. ರಾತ್ರಿ ಇಡೀ ದೇವಸ್ಥಾನ ಗರ್ಭಗುಡಿ ಓಪನ್ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಮಂದಿ ಈಗಾಗಲೇ ಬಂದಿರುವಂತದ್ದು. ಮತ್ತಷ್ಟು ಮಂದಿ ಇಲ್ಲಿಗ ಕ್ಯೂ ಅಲ್ಲಿ ನಿಂತಿರುವಂತದ್ದು. ಮತ್ತೆ ಸಾಕಷ್ಟು ರಾತ್ರಿ ಇಡೀ ಜನ ಬರುವಂತ ನಿರೀಕ್ಷೆಯಲ್ಲಿರುವಂತದ್ದು. ಹೀಗಾಗಿ ಇಲ್ಲಿ ಬೇಕಾಗಿರುವಂತಹ ವ್ಯವಸ್ಥೆಗಳನ್ನು ಕೂಡ ಅಚ್ಚುಕಟ್ಟಾಗಿ ಮಾಡಿಕೊಂಡಿರುವಂತದ್ದು. ಬ್ಯಾರಿಕೇಡ್ಗಳನ್ನ ಹಾಕಿರುವಂತದ್ದು. ಜೊತೆಗೆ ಜಾತ್ರೆಯ ವಾತಾವರಣ ಇಲ್ಲಿರುವಂತಹ ಕಾರಣಕ್ಕಾಗಿ ಅಂಗಡಿ ಮುಂಗಟ್ಟುಗಳು ಕೂಡ ಇಲ್ಲಿ ತೆರೆದಿರುವಂತದ್ದು. ಅದಕ್ಕೆ ಬೇಕಾಗಿರುವಂತಹ ಈ ಒಂದು ರಸ್ತೆಯ ಇಕ್ಕೆಲಗಳಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಸಾಕಷ್ಟು ಜನ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಪೊಲೀಸ್ ಬಂದೋಬಸ್ತ್ ಕೂಡ ಇರುವಂತದ್ದು. ಮತ್ತೆ ದೇವಸ್ಥಾನಕ್ಕೂ ಕೂಡ ಬಹಳ ಅದ್ದೂರಿಯಾಗಿ ಲೈಟಿಂಗ್ ವ್ಯವಸ್ಥೆಯನ್ನ ಮಾಡಿಕೊಂಡಿರುವಂತದ್ದು. ರಾತ್ರಿ ಇಡೀ ಏನು ಜಾಗರಣೆ ಅಥವಾ ಶಿವನ ಜಪ ತಪಗಳು ನಡೆಯುವಂತ ಹಿನ್ನೆಲೆಯಲ್ಲಿ ಜನರಿಗೂ ಕೂಡ ಒಂದು ಹಬ್ಬದ ವಾತಾವರಣ ಇಲ್ಲಿ ಇರುವಂತದ್ದು. ಒಟ್ಟಾರೆ ಶಿವರಾತ್ರಿ ಹಬ್ಬದ ಆಚರಣೆ ಹಿನ್ನೆಲೆಯಲ್ಲಿ ಇಲ್ಲಿ ಸಾಕಷ್ಟು ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು. ಅರುಣ್, ಥ್ಯಾಂಕ್ ಯು ಆಶಿಕ್ ಎಲ್ಲ ಡೀಟೇಲ್ಸ್ಗೆ.